ಮೋಕ್ಷದ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಸ್ವಲ್ಪ ಟೈಮನ್ನು ಬಿಡು ಮಾಡ್ಕೊಳ್ಳಿ. ನಾವೇನು ಶ್ರೀಮಂತಿಕೆ, ಸಂಸಾರ, ಅದು ಇದು ಏನೆಲ್ಲ ಮಾಡ್ತಾ ಇದೀವಲ್ಲ, ಇದು ಯಾವುದು ಶಾಶ್ವತ ಅಲ್ಲ. ಮತ್ತು ಇನ್ನೊಂದು, ಮೋಕ್ಷ ಅಂದರೆ ಇವನ್ನೆಲ್ಲ ಬಿಡಬೇಕು ಅಂತ ಏನೂ ಅಲ್ಲ. ನೋಡಿ, ಜೀವನ ತುಂಬ ಅಂದರೆ ತುಂಬಾ ಸರಳ, ತುಂಬ ಸರಳ. ಅದು ನಿಮಗೆ ಯಾವಾಗ ಕಷ್ಟ ಆಗುತ್ತೆ ಅಂದರೆ, ಜೀವನನ ನೀವು ಮತ್ತೊಬ್ಬರಿಗೆ ಹೋಲಿಸಿ ಅದನ್ನು ಕಾಂಪಿಟೇಷನ್ನಲ್ಲಿ ತಗೊಂಡಾಗ ಜೀವನ ತುಂಬ ಕಷ್ಟ ಆಗುತ್ತೆ ನಿಮಗೆ. ಮೋಕ್ಷ ಅಂದರೆ ಏನು? ಮೋಕ್ಷ ಪಡಿಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ನಾವು ಏನಾದ್ರು ಒಂದು ತಲುಪಬೇಕು ಅಂದರೆ ದಾರಿ ತುಂಬ ಅಂದರೆ ತುಂಬಾ ಮುಖ್ಯ. ಮೋಕ್ಷಕ್ಕೆ ಮೊದಲು ಬೇಕಾಗಿರೋದೇನು ಅಂದರೆ ದಾರಿ. ಮೋಕ್ಷದ ಮಾರ್ಗ ಯಾವುದು? ನೋಡಿ, ಮೋಕ್ಷ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನೋಡಿ, ತುಂಬ ಸರಳವಾಗಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಇದು. ಮೋಕ್ಷ ಪಡೆಯೋದು ಹೇಗೆ ಅನ್ನೋದು ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಒಬ್ಬರ ಹತ್ರ ಸಾಲ ಮಾಡಿರ್ತೀರ. ಆ ಸಾಲಗಾರ ಪ್ರತಿದಿನ ಬಂದು ನಿಮಗೆ ಕಾಟ ಕೊಡ್ತಿರ್ತಾನೆ, ಅಂದರೆ ಸಾಲ ಕೇಳ್ತಿರ್ತಾನೆ. ಇದರಿಂದ ನಿಮಗೇನಾಗುತ್ತೆ? ಯಾರ ಹತ್ರನೂ ಮಾತಾಡೋಕ್ಕಾಗೋದಿಲ್ಲ, ಮನೆಯಲ್ಲಿ ಕಿರಿಕಿರಿ, ಮತ್ತು ನಿಮಗೆ ಸ್ವಾತಂತ್ರ್ಯ ಇರೋದಿಲ್ಲ, ಒಂಥರ ಬಂಧನದಲ್ಲಿರ್ತೀರ. ಯಾವಾಗ ನೀವು ಆ ಸಾಲನ ತೀರಿಸ್ತೀರೋ ಆಗ ನೀವು ಆ ಒಂದು ಕಿರಿಕಿರಿಯಿಂದ, ಆ ಒಂದು ಬಂಧನದಿಂದ ಮುಕ್ತರಾಗ್ತೀರಾ. ಆಗ ನೀವು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತೀರಾ, ಹೊರಗಡೆ ಎಲ್ಲಿ ಬೇಕಾದರೂ ಅಲ್ಲಿ ಹೋಗ್ತೀರಾ. ನೋಡಿ, ಬಿಡುಗಡೆ ಅಂದರೆ ಇದೇನೆ. ಆದರೆ ಮೋಕ್ಷದ ಬಗ್ಗೆ ನಾವು ತಿಳ್ಕೋಬೇಕು, ಅದರಿಂದ ಬಿಡುಗಡೆ ಪಡ್ಕೋಬೇಕು ಅಂದರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ಸಣ್ಣ ಉದಾಹರಣೆ ಏನಕ್ಕೆ ಹೇಳಿದೆ ಅಂದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ನೋಡಿ, ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಮೋಕ್ಷಕ್ಕೆ ಯೋಚನೆ ಮಾಡಬೇಕಾಗಿರೋದು ಜೀವನದ ಬಗ್ಗೆ. ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಯೋಚನೆ ಮಾಡ್ತಾರೆ ಜೀವನದ ಬಗ್ಗೆ ಅಂದರೆ, ನಾನು ಜೀವನದಲ್ಲಿ ಎಲ್ಲರಿಗಿಂತ ಮುಂದೆ ಬರಬೇಕು. ಮುಂದೆ ಬರೋದು ಅಂದರೆ ಆರ್ಥಿಕವಾಗಿ ಮುಂದೆ ಬರೋದು, ಇಲ್ಲಾಂದರೆ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡಬೇಕು, ಆಸ್ತಿ ಮಾಡಬೇಕು. ಇದನ್ನೇ ಜೀವನದಲ್ಲಿ ಮುಂದೆ ಬರೋದು ಅಂತ ಅನ್ಕೊಂಡಿರ್ತಾರೆ. ಆದರೆ ನೋಡಿ, ಮೋಕ್ಷದ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೀವಿ ಅಂತಂದರೆ ಇವುಗಳನ್ನು ದಾಟಿ ಯೋಚನೆ ಮಾಡಬೇಕಾಗುತ್ತೆ. ನಾವು ಇವುಗಳನ್ನು ದಾಟಿ ಮೋಕ್ಷಕ್ಕೆ ಸ್ವಲ್ಪ ನಾವು ಸಮಯವನ್ನು ಕೊಡಬೇಕಾಗುತ್ತೆ. ನೋಡಿ, ನೀವು ಜೀವನ ಪೂರ್ತಿ ಬರೀ ಸಂಪಾದನೆ, ಸಾಧನೆ ಅಂತ ಜೀವನನೇ ಕಳೆದ್ರೆ ನಿಮಗೆ ಇದಕ್ಕೆ ಟೈಮ್ ಸಿಗೋದಿಲ್ಲ. ಮೋಕ್ಷದ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಸ್ವಲ್ಪ ಟೈಮನ್ನು ಬಿಡು ಮಾಡ್ಕೊಳ್ಳಿ. ನೋಡಿ, ಆಧ್ಯಾತ್ಮದಲ್ಲಿದ್ದೀರಾ, ನೀವು ಅದ್ರ ಬಗ್ಗೆ ಯೋಚಿಸ್ತಿದ್ದೀರಾ, ಮೋಕ್ಷನ ಪಡಿಬೇಕು ಅಂತ ಇದ್ದೀರಾ ಅಂತಂದರೆ ಜೀವನ ಅನ್ನೋದೇನಿದೆಯಲ್ವಾ, ಅದನ್ನು ನೀವು ತುಂಬ ಸರಳವಾಗಿಸಬೇಕು. ಫಸ್ಟ್ ಜೀವನನ ಸರಳವಾಗಿ ಮಾಡೋದು ಅಂದರೆ ನಿಮಗೆ ಎಷ್ಟು ಬೇಕು, ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಸಂಪಾದನೆ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ನಿಮಗೆ ಟೈಮ್ ಸಿಗುತ್ತೆ ಯೋಚನೆ ಮಾಡೋಕ್ಕೆ. ಇಲ್ಲ, ಬರೀ ನೀವು ಯಾವಾಗಲೂ ಸಂಪಾದನೆ ಹಿಂದೆನೇ ಓಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ತಲೆಯಲ್ಲಿ ಬರೇ ಅದೇ ಯೋಚನೆಗಳೇ ಇರ್ತವೆ. ನೋಡಿ, ಜೀವನ ತುಂಬ ಅಂದರೆ ತುಂಬಾ ಸರಳ, ತುಂಬ ಸರಳ. ಅದು ನಿಮಗೆ ಯಾವಾಗ ಕಷ್ಟ ಆಗುತ್ತೆ ಅಂದರೆ, ಜೀವನನ ನೀವು ಮತ್ತೊಬ್ಬರಿಗೆ ಹೋಲಿಸಿ ಅದನ್ನು ಕಾಂಪಿಟೇಷನ್ನಲ್ಲಿ ತಗೊಂಡಾಗ ಜೀವನ ತುಂಬ ಕಷ್ಟ ಆಗುತ್ತೆ ನಿಮಗೆ. ಜೀವನ ತುಂಬ ಸರಳ. ನೋಡಿ, ನಿಮಗೆ ಲಗ್ಜುರಿಯಾಗಿ ಬದುಕೋಕ್ಕೆ ಯಾವುದು ಹೇಳ್ತಾ ಇದೆ? ಏನಾದ್ರು ನಿಮ್ಮದು ಉಸಿರಾಟ ಕ್ರಿಯೆ ಆಗೋದಿಲ್ವಾ? ಏನಾದರೂ ಹಾರ್ಟ್ ಬೀಟ್ ನಿಂತೋಗುತ್ತಾ?
ಇಲ್ಲ, ಪ್ರಕೃತಿ ನಿಮಗೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡ್ತಾ ಇದೆ. ಹೀಗಿರುವಾಗ ಇಂಪಾರ್ಟೆನ್ಸನ್ನು ನೀವು ಯಾಕೆ ಅತಿ ಹೆಚ್ಚಾಗಿ ಈ ಒಂದು ಶ್ರೀಮಂತಿಕೆಯಲ್ಲಿ ಹೆಚ್ಚಾಗಿ ಟೈಮನ್ನು ಸ್ಪೆಂಡ್ ಮಾಡ್ತೀರಿ? ಮೋಕ್ಷನ ಪಡಿಬೇಕು ಅಂದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ. ಮೆಂಟಲಿ ಫಸ್ಟು ಫ್ರೀ ಆಗಿರಬೇಕಾಗುತ್ತೆ. ನೀವು ಏನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಟೆನ್ಷನ್ ಮಾಡಿಕೊಂಡು ಆಧ್ಯಾತ್ಮ, ದೇವರು, ಧರ್ಮ, ಮೋಕ್ಷ ಅಂತ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಂದ್ರೆ ಆಗೋದಿಲ್ಲ. ಮೊದಲು ನೀವು ಬಿಡು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಜೀವನ ಹೇಗಿದೆ ಅಂತಂದರೆ, ಇದು ಒಂದು ಸ್ಕೂಲ್ ಥರ. ಇದು ಸ್ಕೂಲ್ ಥರ ಅಷ್ಟೇ. ಇವಾಗ ಸ್ಕೂಲ್ ಮುಗಿದಾದ್ಮೇಲೆ ಮತ್ತೆ ನಾವು ನಮ್ಮ ಮನೆಗೆ ಹೋಗ್ತೀವಲ್ವ, ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಸ್ವಲ್ಪ ದಿವಸ ಇರ್ತೀವಿ. ಆಮೇಲೆ ನಾವು ಎಲ್ಲಿಗೆ ಸೇರಬೇಕು, ಎಲ್ಲಿಂದ ಬಂದೀವೋ ಅಲ್ಲಿಗೆ ಮತ್ತೆ ಹೋಗ್ತೀವಿ. ಈಗ ಮೋಕ್ಷದ ಬಗ್ಗೆ ಮಾತಾಡೋದಾದರೆ ಅದ್ರ ಬಗ್ಗೆ ಹೇಗೆ ಆಲೋಚನೆ ಮಾಡಬೇಕು? ಸ್ವಲ್ಪ ನಾವು ವಿಶಾಲ ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕಾಗುತ್ತೆ. ನಾವು ಮೋಕ್ಷ ಪಡಿಬೇಕು ಅಂದರೆ ಹೇಗೆಂದರೆ ನೋಡಿ, ಜೀವನದ ಒಳಗಡೆ ನಿಂತು ಇದು ಯೋಚನೆ ಮಾಡಿದರೆ ಗೊತ್ತಾಗೋದಿಲ್ಲ. ಸ್ವಲ್ಪ ಹೊರಗೆ ನಿಂತು ಯೋಚನೆ ಮಾಡಿ. ಹೊರಗೆ ನಿಂತು ಯೋಚನೆ ಮಾಡೋದು ಅಂತಂದರೆ ಸ್ವಲ್ಪ ಈ ಒಂದು ಸಂಸಾರ, ಈ ಒಂದು ಬಿಸ್ನೆಸ್ಸು, ಅದು ಇದು ಮತ್ತೊಂದು ಏನೇ ಇರಲಿ, ಆರ್ಥಿಕವಾಗಿ ಸ್ವಲ್ಪ ಅದನ್ನು ಪಕ್ಕಕ್ಕಿಡಿ. ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ಯೋಚನೆ ಮಾಡಿ. ನಮ್ಮ ಜೀವನ ಹೇಗಿದೆ, ಇಲ್ಲಿ ಜೀವನ ಹೇಗಿದೆ, ಮತ್ತು ನಾವೇನು ವಸ್ತುಗಳನ್ನು ಖರೀದಿ ಮಾಡ್ತೀವಲ್ವಾ, ಅವುಗಳ ಬಗ್ಗೆ ಯೋಚನೆ ಮಾಡಿ. ಭಾವನೆಗಳ ಬಗ್ಗೆ ಯೋಚನೆ ಮಾಡಿ. ನೋಡಿ, ನಾವೇನು ಭೌತಿಕವಾದ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದೀವಲ್ವಾ, ಅವೆಲ್ಲವೂ ಒಂದಲ್ಲ ಒಂದು ದಿವಸ ನಮ್ಮಿಂದ ದೂರ ಆಗ್ತವೆ. ಇದು ನಮಗೆ ಗೊತ್ತಿರಬೇಕು. ಅವುಗಳು ಶಾಶ್ವತ ಅಲ್ಲ. ಮತ್ತೆ ಭಾವನೆಗಳ ಬಗ್ಗೆ ಮಾತಾಡೋದಾದ್ರೆ, ಭಾವನೆಗಳು ಜ್ಞಾನದಿಂದ ಕೂಡಿರಬೇಕು. ಜ್ಞಾನ ಇಲ್ಲ ಅಂತಂದರೆ ನೀವು ಮೋಹಕ್ಕೆ ಒಳಗಾಗ್ತೀರಾ. ಮೋಹಕ್ಕೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಬ್ಬ ವ್ಯಕ್ತಿ ಮೇಲೆ ಅತಿಯಾದ ಭಾವನೆಗಳನ್ನು ಇಡ್ತೀರಾ. ಆ ವ್ಯಕ್ತಿ ಬಗ್ಗೆ ನಿಮಗೆ ಏನು ಗೊತ್ತಿರೋದಿಲ್ಲ, ಸಂಪೂರ್ಣವಾಗಿ ನಂಬಿಕೆ ಇಡ್ತೀರಾ. ಒಂದಲ್ಲ ಒಂದು ದಿವಸ ಆ ವ್ಯಕ್ತಿ ನಿಮ್ಮ ವಿರುದ್ಧವಾಗಿ ಏನಾದ್ರು ಮಾತಾಡಿದಾಗ, ಮೋಸ ಮಾಡಿದಾಗ ನಿಮಗೆ ತುಂಬಾ ಅಂದರೆ ತುಂಬಾ ಹರ್ಟ್ ಆಗುತ್ತೆ. ಹಾಗಾಗಿ ಇವುಗಳನ್ನು ಹೇಗೆ ನಿಭಾಯಿಸಬೇಕೋ ಹಾಗೆ ನಿಭಾಯಿಸಿ. ಯಾರು ಶಾಶ್ವತ ಅಲ್ಲ. ಒಂದು ವಸ್ತುಗಳು, ಭೌತಿಕವಾದ ವಸ್ತುಗಳು ಏನಿದಾವಲ್ವಾ, ಅವು ಶಾಶ್ವತ ಅಲ್ಲ. ನಾವೇನು ಶ್ರೀಮಂತಿಕೆ, ಸಂಸಾರ, ಅದು ಇದು ಏನೆಲ್ಲ ಮಾಡ್ತಾ ಇದೀವಲ್ಲ, ಇದು ಯಾವುದು ಶಾಶ್ವತ ಅಲ್ಲ. ಮತ್ತು ಇನ್ನೊಂದು ಮೋಕ್ಷ ಅಂದರೆ ಇವನ್ನೆಲ್ಲ ಬಿಡಬೇಕು ಅಂತ ಏನೂ ಅಲ್ಲ. ಇವುಗಳು ಬೇಕೇ ಬೇಕು. ಇವು ಏನಕ್ಕೆ ಬೇಕು ಅಂತಂದರೆ, ನಾವಿಲ್ಲಿ ಭೂಮಿ ಮೇಲೆ ಕಲಿತಾ ಇದ್ದೀವಿ. ಕಲಿಯೋ ಸಮಯದಲ್ಲಿ ನಮಗೆ ಏನೆಲ್ಲ ಅಗತ್ಯಗಳಿದಾವೋ ಅವುಗಳು ಮಾತ್ರ ಬೇಕಾಗ್ತವೆ. ಇದು ಫಸ್ಟು ನಾವು ತಿಳ್ಕೋಬೇಕು. ಜೀವನಕ್ಕೆ ನಮಗೆ ಏನೆಲ್ಲ ಅಗತ್ಯಗಳಿದಾವೋ ಅವನ್ನಷ್ಟೇ ಮಾತ್ರ ನಾವು ಗಳಿಸೋದ್ರಲ್ಲಿ ಇರಬೇಕು. ಇದರಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ, ಯಾವುದೇ ರೀತಿಯಾದ ಬಂಧನಕ್ಕೆ ಒಳಗಾಗೋದಿಲ್ಲ ವ್ಯಕ್ತಿ. ಇವುಗಳು ಬೇಕೇ ಬೇಕು. ಇವೆಲ್ಲ ಶಾಶ್ವತ ಅಲ್ಲ. ಹಾಗೆ ನಮ್ಮ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಒಂದು ಜೀವನ ಯಾವ ರೀತಿ ಇದೆ. ಇಲ್ಲಿ ನಾವು ಹುಡ್ತೀವಿ, ಕರ್ಮಗಳನ್ನು ಮಾಡ್ತೀವಿ, ಆಮೇಲೆ ಮರಣಿಸ್ತೀವಿ. ನಮ್ಮ ಜೀವನನೂ ಕೂಡ ಕ್ಷಣಕಾಲ, ಕೆಲವೊಂದು ದಿವಸ, ಇದು ಗೊತ್ತಿರಬೇಕು. ಇನ್ನೊಂದೇನು ಅಂದರೆ ನೋಡಿ, ನಾವು ಬದುಕಲಿಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ ಇಲ್ಲಿ. ಬರೀ ನಾವು ಯಾವಾಗಲೂ ಜೀವನ ಅಂದರೆ ನಮಗೇನೇನು ಬೇಕು, ನಮ್ಮ ಆಸೆಗಳ ಹಿಂದೆನೇ ಯೋಚನೆ ಮಾಡ್ತಾ ಇರ್ತೀವಲ್ವಾ. ಈಗ ಸ್ವಲ್ಪ ಪ್ರಕೃತಿ ಬಗ್ಗೆ ಯೋಚನೆ ಮಾಡಬೇಕು. ನಾವಿಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀವಿ, ಪ್ರಕೃತಿ ನಮಗೆ ಏನೆಲ್ಲ ಅಗತ್ಯಗಳನ್ನು ನೀಡ್ತಾ ಇದೆ. ತುಂಬ ನಿಯಮ ಇದೆ ಪ್ರಕೃತಿಯಲ್ಲಿ, ಅಂದರೆ ತುಂಬ ನಿಯಮ ಇದೆ. ಉಸಿರಾಡೋಕ್ಕೆ ಗಾಳಿ ಇದೆ, ಬೆಳಕಿದೆ, ನಾವು ಕಷ್ಟಪಡೋದಕ್ಕೆ ಹಗಲಿದೆ, ವಿಶ್ರಾಂತಿ ತಗೊಳ್ಳೋಕ್ಕೆ ರಾತ್ರಿ ಇದೆ. ಎಲ್ಲವೂ ಒಂದು ಪ್ರೋಸೆಸ್ ಆಗಿ ನಡೀತಾ ಇದೆ.
ನೋಡಿ, ಇಂಥ ಪ್ರಕೃತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ, ಇಷ್ಟೆಲ್ಲ ನಮ್ಮ ಸುತ್ತಮುತ್ತ ನಿಯಮಗಳಿದ್ದಾವೆ ಅಂದರೆ, ಇನ್ನು ಬ್ರಹ್ಮಾಂಡ ತುಂಬ ಇದೆ. ಅದ್ರ ಬಗ್ಗೆ ಜಾಸ್ತಿ ಹೇಳಿದರೆ ವಿಡಿಯೋ ತುಂಬ ಲೆಂತ್ ಜಾಸ್ತಿ ಆಗುತ್ತೆ, ಅಲ್ಲಿ ತನಕ ಹೋಗೋದು ಬೇಡ. ನೋಡಿ, ಪ್ರಕೃತಿ ಎಷ್ಟೆಲ್ಲ ಸಹಾಯ ಮಾಡ್ತಾ ಇದೆ. ಇಂಥ ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಇದಕ್ಕೇನಾದ್ರು ಒಂದು ಕಾರಣ ಇದೆಯಾ, ರೀಸನ್ ಇದೆಯಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ 1-2 ನಿಮಿಷ ಆರಾಮಾಗಿ, ದಿವಸಕ್ಕೆ 2 ನಿಮಿಷ, ಬೇಡ ಅಂದರೆ ನಿಮ್ಮ ಟೈಮ್ ಇತ್ತಂದರೆ 5 ನಿಮಿಷ ಕೂತ್ಕೊಂಡು ಒಂಟಿಯಾಗಿ ಆರಾಮಾಗಿ ಯೋಚನೆ ಮಾಡಿ. ಇಷ್ಟು ದೊಡ್ಡ ಪ್ರಕೃತಿಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ನಡೀತಾ ಇದೆ. ಯಾರಿಗೋಸ್ಕರ ನಡೀತಾ ಇದೆ? ನನಗೋಸ್ಕರ ನಡೀತಾ ಇದೆ. ಇದಕ್ಕೇನಾದ್ರು ಒಂದು ರೀಸನ್ ಇರ್ಬೋದಾ? ಖಂಡಿತ ಇದೆ, ಖಂಡಿತ ಇದೆ. ಅದೇನೆಂದರೆ ನೋಡಿ, ನಾವೇನು ಭೌತಿಕವಾಗಿ ನಾವು ವಸ್ತುಗಳನ್ನೆಲ್ಲ ನೋಡ್ತಾ ಇದ್ದೀವಲ್ವಾ, ಈ ಒಂದು ಜೀವನ ನೋಡ್ತಾ ಇದ್ದೀವಲ್ವಾ, ಈ ಒಂದು ಪ್ರಕೃತಿ ನೋಡ್ತಾ ಇದ್ದೀವಲ್ವಾ, ಅದರ ಹಿಂದೆ ಒಂದು ಅಂತಿಮವಾದ ಸತ್ಯ ಇದೆ. ಅದು ನಮ್ಮನ್ನು ಬದುಕಿಸ್ತಾ ಇದೆ. ಅದು ನಮಗೆ ಜೀವನ ಕೊಟ್ಟಿದೆ. ಅದು ನಮಗೆ ದೇಹ ಕೊಟ್ಟಿದೆ. ಅದು ನಮಗೆ ರೂಪ ಕೊಟ್ಟಿದೆ. ಅದು ನಮಗೆ ಮನಸ್ಸು ಕೊಟ್ಟಿದೆ. ಅದು ನಮಗೆ ಬ್ರೈನ್ ಕೊಟ್ಟಿದೆ. ಅದು ನಮಗೆ ಹಾರ್ಟ್ ಕೊಟ್ಟಿದೆ. ಆ ಒಂದು ಅಂತಿಮ ಸತ್ಯನ ಫಸ್ಟ್ ತಿಳಿದುಕೋಬೇಕು. ಫಸ್ಟ್ ತಿಳ್ಕೋಬೇಕು ಅಂತಿಮ ಸತ್ಯನ. ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಜೀವನದ ಹಿಂದೆ ಓಡ್ತಾ ಇರ್ತಾರೆ, ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಜೀವನದ ಹಿಂದೆ ಓಡ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಸಂಕಷ್ಟಕ್ಕೆ ಸಿಕ್ಕಾಕೊಂತಾರೆ. ಏಕೆಂದರೆ ಜೀವನ ಅಂದರೆ ಏನು ಅಂತಾನೆ ಅರ್ಥ ಆಗ್ತಾ ಇರೋದಿಲ್ಲ ಅವ್ರಿಗೆ. ಬೇರೆಯವ್ರು ಏನು ಮಾಡ್ತಾರೋ ಅದನ್ನೇ ಮಾಡಕ್ಕೆ ಹೋಗ್ತಾರೆ. ಅವ್ರೇನು ತೊಗೊಂಡ್ರು ಇವರು ಅದನ್ನೇ ತೊಗೊಳಕ್ಕೆ ಹೋಗ್ತಾರೆ. ಅವ್ರೇನು ಸಾಧನೆ ಮಾಡಿದ್ರು ಇವರು ಅದನ್ನೇ ಸಾಧನೆ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದಿಲ್ಲ. ಫಸ್ಟ್ ವ್ಯಕ್ತಿ ಏನು ಮಾಡಬೇಕು ಅಂದರೆ, ಅಂತಿಮ ಸತ್ಯದ ಬಗ್ಗೆ ತಿಳ್ಕೋಬೇಕು. ಅಂತಿಮ ಸತ್ಯದ ಬಗ್ಗೆ ಅದು ಗೊತ್ತಾಯಿತು ಅಂದರೆ ವ್ಯಕ್ತಿಗೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದರೆ ಯಾವುದಾದ್ರು ಹಿಂದೆ ಓಡ್ತಾನೆ ಇರ್ತಾನೆ, ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಕೊ ಹೋಗ್ತಾನೆ, ಅಡ್ಡದಾರಿಗಳನ್ನು ಹಿಡಿತಾನೆ, ಅವನಿಗೆ ಮನಸ್ಸಾಕ್ಷಿಗೆ ಇಷ್ಟ ಇಲ್ಲದ ಕೆಲಸಗಳನ್ನೆಲ್ಲ ಮಾಡಕ್ಕೆ ಹೋಗ್ತಾನೆ, ಮನುಷ್ಯತ್ವನೇ ಕಳ್ಕೊಂಡ್ಬಿಡ್ತಾನೆ. ಹೀಗಾಗಬಾರ್ದು ನೋಡಿ. ವ್ಯಕ್ತಿ ಆಲೋಚನೆ ಶಕ್ತಿ ಇರೋನು, ಬುದ್ಧಿ ಇರೋನು, ಅವನು ಎಲ್ಲವನ್ನು ತಿಳಿದು ಮಾಡಬೇಕಾಗುತ್ತೆ. ಹಾಗಾಗಿ ಮೊದಲು ಮೋಕ್ಷ ಪಡಿಬೇಕು ಅಂದರೆ ಮೊದಲು ಮಾಡಬೇಕಾಗಿರೋದೇನು ಅಂದರೆ, ಅಂತಿಮ ಸತ್ಯವನ್ನು ತಿಳ್ಕೋಬೇಕು, ಓಡಬೇಕು ಅದರ ಹಿಂದೆ. ನಮಗೆ ಗೊತ್ತಿಲ್ಲ ಅಂದರೆ ಬೇರೆಯವ್ರನ್ನಾದರೂ ಕೇಳಬೇಕು, ಒಟ್ಟಿನಲ್ಲಿ ತಿಳ್ಕೋಬೇಕು. ನಾನು ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ, ಭಗವಂತನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು, ಅಂತಿಮ ಸತ್ಯದ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ. ಅಂತಿಮ ಸತ್ಯ ಅಂದರೆ ಭಗವಂತನೇ. ನೋಡಿ, ನಿಮಗೆ ಟೈಮ್ ಇಲ್ಲ, ಬೇರೆಯವ್ರ ಹತ್ರ ಹೋಗೋಕ್ಕೂ ಟೈಮ್ ಇಲ್ಲ, ಓದೋಕ್ಕೂ ಟೈಮ್ ಇಲ್ಲ, ಏನಕ್ಕೂ ಟೈಮ್ ಇಲ್ಲ ಅಂತಂದರೆ, ಅಂತಿಮ ಸತ್ಯ ನಿಮಗೆ ಗೊತ್ತಾಗಬೇಕು ಅಂದರೆ ಸುತ್ತಮುತ್ತ ಪ್ರಕೃತಿಗಳನ್ನು ನೋಡಿ ಅಷ್ಟೇ. ಅವು ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾವೆ. ಮಳೆ ಬರೋದು, ಸೂರ್ಯನಿಂದ ಬೆಳಕು ಬರೋದು, ಇದನ್ಯಾವುದು ನಾವು ಸೃಷ್ಟಿ ಮಾಡಿಲ್ಲ. ಮತ್ತು ಭೂಮಿಯಿಂದ ಆಹಾರ ಬರೋದು. ನೀವೇನಾದ್ರು ಹಣ್ಣು ತಿಂತ ಇದ್ದರೆ ಅದನ್ನು ನೋಡಿ ಯೋಚನೆ ಮಾಡಿ. ಆಗ ನಿಮಗೆ ಆ ಅಂತಿಮ ಸತ್ಯದ ಗುಣಗಳು ಗೊತ್ತಾಗ್ತವೆ. ಅದಕ್ಕೆ ಎಷ್ಟು ಜ್ಞಾನ ಇದೆ, ಎಷ್ಟು ಪ್ರೀತಿ ಇದೆ, ಎಷ್ಟು ಕರುಣೆ ಇದೆ. ನೋಡಿ, ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ, ಅವು ಎಲ್ಲವನ್ನು ಅವು ಬದುಕಿಸ್ತಾ ಇದೆ. ಹೀಗೆ ಪ್ರಕೃತಿಗಳನ್ನು ನೋಡ್ತಾ ಅಂತಿಮ ಸತ್ಯವನ್ನು ತಿಳ್ಕೋಬೇಕು. ಆ ಅಂತಿಮ ಸತ್ಯವನ್ನು ತಿಳ್ಕೊಂಡು ಅದಕ್ಕೆ ನಾವು ಶರಣಾಗಬೇಕು. ನಾವು ಯಾವಾಗ ಅದಕ್ಕೆ ಶರಣಾಗ್ತೀವೋ ಆಗ ನಮ್ಮ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ. ನಾವೇನು ಮಾತಾಡ್ತೀವಿ ಅದ್ರ ಮೇಲೆ ನಮಗೆ ಪ್ರಜ್ಞೆ ಇರುತ್ತೆ. ನಾವೇನು ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಮಗೆ ಪ್ರಜ್ಞೆ ಇರುತ್ತೆ. ಯೋಚನೆ ಮಾಡ್ತೀವಿ ಇವುಗಳ ಬಗ್ಗೆ. ಏಕೆಂದರೆ ನೋಡಿ, ಭಗವಂತನ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಗೊತ್ತಾದ ವ್ಯಕ್ತಿಗೆ ಅವನು ಯಾವಾಗಲೂ ಒಳ್ಳೆ ರೀತಿಯಿಂದಲೇ ಬದುಕ್ತಾನೆ. ಇದರಿಂದ ಅವನಲ್ಲಿ ಏನಾಗುತ್ತೆ ಅಂದರೆ,
ಅವನಲ್ಲಿರೋ ದುರಾಸೆಗಳೆಲ್ಲ ದೂರ ಆಗ್ತವೆ. ಮತ್ತು ಅವನ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಎರಡನ್ನೂ ಸಮನಾಗಿ ತಗೊತಾನೆ. ಇನ್ನೊಂದು ಇದ್ದುದರಲ್ಲೇ ತೃಪ್ತನಾಗಿರ್ತಾನೆ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ತಾನೆ. ಎಲ್ಲರ ಮೇಲೇನೂ ಕರುಣೆ ತೋರಿಸ್ತಾನೆ. ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರ ಮೇಲೇನು. ಆಗ ಅವನಲ್ಲಿ ಒಂದು ಅದ್ಭುತ ಬದಲಾವಣೆ ಆಗುತ್ತೆ. ಈ ಮುಂಚೆ ಇದ್ದ ಮೋಹ ಅವನನ್ನು ಹಿಡಿದಿಟ್ಟಿರುತ್ತೆ. ಯಾವುದು ಅಂದರೆ ಪ್ರಪಂಚದ ಮೇಲಿನ ದುರಾಸೆ. ಹಣನೇ ಸತ್ಯ ಅಂತ ಅಂದ್ಕೊಂಡಿರ್ತಾನೆ, ಆಸ್ತಿನೇ ಸತ್ಯ ಅಂತ ಅಂದ್ಕೊಂಡಿರ್ತಾನೆ, ಸಂಸಾರನೇ ಸತ್ಯ ಅಂತ ಅಂದ್ಕೊಂಡಿರ್ತಾನೆ, ಏನಾರು ಒಂದು ಸಾಧನೆ ಅದೇ ಸತ್ಯ ಅಂತ ಅಂದ್ಕೊಂಡಿರ್ತಾನೆ. ಇಲ್ಲ ಇಲ್ಲ, ಇದಕ್ಕಿನ್ನ ದೊಡ್ಡದು ಇನ್ನೊಂದಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆಗ ಇವುಗಳಿಂದ ಅವನು ಬಿಡುಗಡೆ ಆಗ್ತಾನೆ. ಆಗ ಅವನ ಮನಸ್ಸಲ್ಲಿದ್ದ ಎಲ್ಲ ಚಿಂತೆಗಳು ಹೊರಬೀಳ್ತವೆ. ಸರಳ ಜೀವನದಲ್ಲಿ ಶಾಂತಿಯನ್ನು ಪಡಿತಾನೆ. ಇದೇ ಮೋಕ್ಷ, ಇದೇ ಮೋಕ್ಷ, ಮತ್ತೇನೂ ಅಲ್ಲ. ನೋಡಿ, ನಾವಿಲ್ಲಿ ಬದುಕ್ತಾ ಇದ್ದೀವಲ್ವಾ, ನಾವು ಬದುಕ್ತಾ ಇರಬೇಕಾದ್ರೆ ನಾವು ದಿನನಿತ್ಯ ವಸ್ತುಗಳನ್ನು ಉಪಯೋಗಿಸ್ತಾ ಇರ್ತೀವಿ. ಅವುಗಳ ಬಗ್ಗೆ ತಿಳ್ಕೋಬೇಕು. ಅಂದರೆ ಅವು ಯಾವ ಶಾಶ್ವತ ಅಲ್ಲ ಅನ್ನೋದು ನಮಗೆ ಇದು ಮೊದಲು ಗೊತ್ತಾಗಬೇಕು. ಎರಡನೇದೇನು ಅಂದರೆ, ಈ ಒಂದು ಪ್ರಪಂಚ ಒಂದು ಸ್ಕೂಲ್ ಥರ. ನಮಗೆ ನಾವಿಲ್ಲಿ ಕಲೀಲಿಕ್ಕೆ ಬಂದಿದ್ದೀವಿ. ನಾವು ಇದರಲ್ಲಿ ಇದ್ಕೊಂಡೇ ಮೋಕ್ಷವನ್ನು ಪಡೆಯೋ ದಾರಿಯನ್ನು ಹುಡುಕಬೇಕಾಗುತ್ತೆ. ಮತ್ತು ಆಮೇಲೆ ಜೀವನವನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಬೇಕು. ಹುಟ್ಟು ಸಾವು ಇವುಗಳ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಅಂತಿಮ ಸತ್ಯದ ಬಗ್ಗೆ ತಿಳ್ಕೋಬೇಕು. ಸುತ್ತಮುತ್ತ ಪ್ರಕೃತಿಯನ್ನು ನೋಡಿದರೆ ನಮಗೆ ಅಂತಿಮವಾದ ಸತ್ಯ ಗೊತ್ತಾಗುತ್ತೆ. ಆ ಸತ್ಯಕ್ಕೆ ಶರಣಾಗಿ ಜೀವನ ಮಾಡಬೇಕು. ಇದರಿಂದ ವ್ಯಕ್ತಿಗೆ ಎಲ್ಲ ಚಿಂತನೆಗಳು, ಎಲ್ಲ ಬಂಧನಗಳು ದೂರ ಆಗ್ತವೆ.